ತಸ್ಯೇ ದಿಶೆ ಸತತಮಂಜಲಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಯುತ ಪ್ರಸೂನೈಃ ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿಸ್ಥಿತಿ ಪ್ರಲಯ ನಾಟಕ ನಿತ್ಯ ಸಾಕ್ಷಿ. ಕನಕದ್ರವ ಕಾಂತಿಕಾಂತಯ ಮಿಲಿತಂ ರಾಮಮುದೀಕ್ಷ್ಯ ಕಾಂತಯ ಚಪಲಾಯುತ ವಾರಿದ ಭ್ರಮಾತ್ ನಡತೆ ಚಾತಕಪೋತಕೈರ್ವನೇ. ಶಾರದಾ ಶಾರದಾಂಭೋಜ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿ ಕ್ರಿಯಾತ್. ಮತ್ತು ಮೊದಲು ತನ್ನ ಅಂಶಗಳೇ ಆದ ಜೀವಗಳೊಳಗೆ ತಾನು ಸ್ಫುರಿಸಿ ಇಂಥ ಒಳ್ಳೆ ಕಾರ್ಯಗಳನ್ನು ಮಾಡಿಸುವಂಥ ಆ ಪರಮೇಶ್ವರನನ್ನು, ಪರಮಪಿತನನ್ನು ಮೊದಲಾಗಿ ಭಾವಿಸಿ ಅಪರೂಪದ ಈ ಕಲಾಮಯ ಕಾರ್ಯಕ್ರಮದ ಕೊನೆಯ ಭಾಗವಾಗಿ ಆಶೀರ್ವಚನದ ಕೆಲವು ಮಾತುಗಳನ್ನು ಆಡಬಯಸ್ತೇವೆ. ಇಂದೊಂದು ಸಮ್ಮಾನ ನಡೆಯಿತು. ಸಮ್ಮಾನ ಏನು ವಿಶೇಷ ಅಲ್ಲ, ಯಾಕೆಂದರೆ ಪ್ರಪಂಚದ ಎಲ್ಲ ಭಾಗದಲ್ಲಿ ವರ್ಷದ ಎಲ್ಲ ದಿನಗಳಲ್ಲಿ ಸಮ್ಮಾನ ಒಂದಲ್ಲ ಒಂದು ಕಡೆಗೆ ನಡೀತಾನೆ ಇರ್ತದೆ. ಹಾಗಾಗಿ ಸಮ್ಮಾನ ಅಪರೂಪದ ಕಾರ್ಯಕ್ರಮ ಏನೂ ಅಲ್ಲ, ಆದರೆ ಅದು ನಡೆದ ರೀತಿ ಬಹಳ ವಿಶೇಷವಾಗಿತ್ತು. ಬಾನ್ಸುರಿಯಿಂದ ಪಿಟೀಲಿಗೆ ಸಮ್ಮಾನ, ಗಮನಿಸಿ, ಬಾನ್ಸುರಿಯಿಂದ ಪಿಟೀಲಿಗೆ ಸಮ್ಮಾನ. ಪಿಟೀಲನ ಪರವಾಗಿ ಸ್ವೀಕಾರ ಮಾಡಿದ್ದು ಹಾಡುವ ಕಂಠ. ತುಂಬ ಸ್ವಾರಸ್ಯ ಅಂತ ಅನಿಸ್ತಾ ಇತ್ತು ನಮಗೆ. ಏನಪ್ಪ ಇದು, ಕಲೆಗಳ ತ್ರಿವೇಣಿ ಸಂಗಮ ಅಂತ. ಬಾನ್ಸುರಿ, ಪಿಟೀಲು ಮತ್ತು ಗಾಯನ, ಈ ಮೂರು ಸೇರಿದೆಯಲ್ಲ ಇಲ್ಲಿ ಎಂಬುದಾಗಿ ನಾವು ಅದನ್ನು ಭಾವಿಸ್ತಾ ಇದ್ವು. ಅಲ್ಲ, ಈ ಪಿಟೀಲನ ಪರವಾಗಿ ಕಂಠ ಯಾಕೆ, ಹಾಡುವ ಕಂಠ ಯಾಕೆ ಸ್ವೀಕಾರ ಮಾಡಬೇಕು ಸಮ್ಮಾನವನ್ನು ಅಂದರೆ, ಕೇಳಿದ್ದು ನಾವೇನು ಪರಿಣತ ಕಲಾವಿದರಲ್ಲ, ಅದು ಈ ಕಂಠಕ್ಕೆ ಬಹಳ ಹತ್ತಿರದ ವಾದ್ಯ ಈ ಪಿಟೀಲೆ ಅಂತೆ. ವಾದ್ಯಗಳ ಪ್ರಪಂಚದಲ್ಲಿ ಕಂಠಕ್ಕೆ ಬಹಳ ಹತ್ತಿರ ಯಾವ ವಾದ್ಯ ಅಂದರೆ ಪಿಟೀಲು ಎಂಬುದಾಗಿ ಹೇಳೋದುಂಟು. ಬಹುಶಃ ಹಾಗೆ ಆ ವಿವಾಹ ಆಗಿದ್ದಿರ್ಬೋದು ಸುಬ್ರಹ್ಮಣ್ಯಂ ಅವರಿಗೆ ಮತ್ತು ಕವಿತಾ ಅವರಿಗೆ, ಯಾಕೆಂದರೆ ಕಂಠಕ್ಕೆ ಪಿಟೀಲು ತುಂಬ ಹತ್ತಿರ ಅಲ್ವಾ ಅಂತ. ಹಾಗಾಗಿ ಅವರಿಬ್ಬರ ಮದುವೆ ಆಗಿರ್ಬೋದು ಎಂಬುದಾಗಿ ನಾವು ಭಾವಿಸ್ತೇವೆ. ಅಂಥದ್ದೊಂದು ಅದ್ಭುತ ಕಾರ್ಯಕ್ರಮ. ಇಲ್ಲಿ ಪಿಟೀಲು ಮಾಂತ್ರಿಕ ಸುಬ್ರಹ್ಮಣ್ಯಂ ಅವರಿಗೆ ಕಾಂಚನಶ್ರೀ ಪ್ರಶಸ್ತಿ ಪ್ರದಾನ ನಡೆಯಿತು. ಸುಬ್ರಹ್ಮಣ್ಯಂ ಅವರಿಗೆ ಪ್ರಶಸ್ತಿಗಳ ಅಗತ್ಯ ಇದೆಯಾ ಅಂದರೆ ಇಲ್ಲದೆ ಇರ್ಬೋದು. ಕಾಂಚನಕ್ಕೆ ಪ್ರಶಸ್ತಿ ಕೊಡುವಂಥ ಪ್ರಮೇಯ ಇದೆಯಾ, ಅದರಿಂದ ಕಾಂಚನ ಇದೆಯಾ ಅಂದರೆ ಅದು ಇಲ್ಲದೆ ಇರ್ಬೋದು. ಹಾಗಿದ್ರೆ ಮತ್ತೆ ಯಾಕೆ ಈ ಕಾರ್ಯಕ್ರಮ, ಯಾರಿಗಾಗಿ ಅಂದರೆ ಇದು ಸುಬ್ರಹ್ಮಣ್ಯಂ ಅವರಿಗಾಗಿಯೂ ಅಲ್ಲ ಮತ್ತು ಕಾಂಚನಕ್ಕಾಗಿಯೂ ಅಲ್ಲ, ಇದು ಕಲೆಗಾಗಿ, ಕಲಾವಿದರಿಗಾಗಿ ಮತ್ತು ಯಾರು ಈಗ ಕಲಿತಾ ಇದ್ದಾರೆ ಅವರಿಗಾಗಿ, ಯಾರು ಮುಂದೆ ಕಲಿಯಬೇಕು ಅವರಿಗಾಗಿ. ಯಾಕೆಂದರೆ ಈ ಸನ್ಮಾನದ ಮೂಲಕ ಏನು ಮಾಡ್ತೇವೆ ನಾವು ಅಂದರೆ, ದೊಡ್ಡ ಪರ್ವತವನ್ನು ಸಮಾಜಕ್ಕೆ ತೋರಿಸ್ತೇವೆ, ಹಿಮಾಲಯವನ್ನು ಸಮಾಜಕ್ಕೆ ತೋರಿಸ್ತೇವೆ ಅಷ್ಟೇ. ಈ ಸುಬ್ರಹ್ಮಣ್ಯಂ ಎನ್ನುವ ಕಲಾ ಹಿಮಾಲಯವನ್ನು ಸಮಾಜಕ್ಕೆ ತೋರಿಸುವ ಕೆಲಸವನ್ನು ಕಾಂಚನ ಮಾಡ್ತಾ ಇದೆ. ಕಾಂಚನ ಯಾಕೆ ಅದನ್ನು ಮಾಡಬೇಕು ಅಂದರೆ, ಇಲ್ಲಿ ಅನೇಕ ಮರಿ ಸುಬ್ರಹ್ಮಣ್ಯಂಗಳಿದ್ದಾರೆ. ಈ ನಮ್ಮ ಸುತ್ತಮುತ್ತ ಈ ಪರಿಸರದಲ್ಲಿ ಈ ಚಿಲಿಪಿಲಿ ಪುಟ್ಟ ಪುಟ್ಟ ಸುಬ್ರಹ್ಮಣ್ಯಂಗಳು, ಅವಕ್ಕೆ ಸರಿಯಾಗಿ ನೀರು ಸಾರ ಸಿಕ್ಕಿದ್ರೆ ಸುಬ್ರಹ್ಮಣ್ಯಂ ಆಗ್ಬೋದು ಅಂಥವ್ರು ಇದ್ದಾರೆ ಇಲ್ಲಿ ಅಂತ. ಅವರೊಳಗೆ ಒಂದು ಕಿಡಿ ಹುಟ್ಟಲಿ, ಅವರೊಳಗೆ ಒಂದು ಕಿಚ್ಚು, ನಾನು ಸುಬ್ರಹ್ಮಣ್ಯಂ ಆಗಬೇಕು.
ಆ ಕಿಚ್ಚು ಹೊತ್ತಬೇಕು ಅವರಲ್ಲಿ. ಅದು ಹೇಗೆ ಹೊತ್ತಬೇಕು ಅಂದರೆ ಹೀಗೆ ಅಂತ ಯಾರಾದರೂ ಕಾಂಚನದಂಥವರು ಸುಬ್ರಹ್ಮಣ್ಯಂ ಅಂಥವ್ರನ್ನ ತೋರಿಸ್ತಾ ಇರಬೇಕು ಸಮಾಜಕ್ಕೆ ಆಗಾಗ ಅಂತ. ತೋರಿಸದಂತೆ ಒಂದು ಪ್ರೇರಣೆಯ ಆವಿರ್ಭಾವ ಆಗ್ತಾ ಹೋಗ್ತದೆ. ಯಾರು ಕಲಿತಾ ಇದ್ದಾರೋ ಅವರು ತುಂಬ ಶ್ರಮಪಟ್ಟು ಕಲಿಯುವಂಥ ಸಂದರ್ಭಗಳಿದೆ. ಯಾರು ಕಲಿತಾ ಇಲ್ವೋ, ಯಾರಿಗೆ ಸಂಗೀತದಲ್ಲಿ ಏನು ಕಲಿತಾ ಇಲ್ವೋ ಅಥವಾ ಪೆಟ್ಟಿಯಲ್ಲಿ ಕಲಿತಾ ಇಲ್ಲ ಅಂಥವರಿಗೆ ಕಲಿಬೇಕು ಅಂತ ಅನಿಸ್ತದೆ ಅಂತ, ಮಾಡಬೇಕು ಅಂತ ಅನಿಸ್ತದೆ ಅಂತ. ಅದಕ್ಕಾಗಿ ಮಾತ್ರ ಈ ಸಮ್ಮಾನಗಳು ಬೇಕಾಗುವಂಥದ್ದು ನಮ್ಮ ದೃಷ್ಟಿಯಿಂದ. ಇಲ್ಲದಿದ್ದರೆ ಈ ಸಮ್ಮಾನಗಳು ಯಾಕೆ? ಶಾಸ್ತ್ರಗಳು ಏನು ಹೇಳ್ತೇವೆ ಅಂದರೆ ಅಹೇರಿವ ಜನಾದ್ಭೀತಃ ಅಂತ. ಈ ಸಾಧಕನಾದವನು ಜನರನ್ನು ಕಂಡ್ರೆ ಭಯಪಡಬೇಕಂತೆ. ಸರ್ಪವನ್ನು ಕಂಡ್ರೆ ಹೇಗೆ ಭಯಪಡಬೇಕು ಹಾಗೆ ಅಂತ. ಹಾವನ್ನು ಕಂಡಾಗ ದೂರ ಓಡುವ ಹಾಗೆ ಜನರನ್ನು ಕಂಡ್ರೆ ದೂರ ಓಡು. ಯಾಕೆಂದರೆ ಜನರು ನಿನ್ನನ್ನು ಮರುಳು ಮಾಡ್ತಾರೆ, ಸಾಧನೆಯಿಂದ ದೂರ ಮಾಡ್ತಾರೆ, ಇನ್ನು ಸಾಧಕನಾಗಿ ಉಳಿಯೋದಿಲ್ಲ ಅಂತ. ಹಾಗೆ ಸಮ್ಮಾನ ಬಂತು ಅಂದರೆ, ಜನ ಬಂದರೆ ಅದನ್ನು ಹಾವು ಅಂತ ತಿಳ್ಕೊಳ್ಬೇಕು, ದೂರ ಓಡಬೇಕು ಅನ್ಬೇಕಾದ್ರೆ ಸಮ್ಮಾನ ಅಂದರೆ ಏನು? ಸಮ್ಮಾನ ಮರಣಾದಿವ ಅಂತ. ಮರಣದಿಂದ ಹೇಗೆ ಭಯಪಡಬೇಕೋ ಹಾಗೆ ಸಮ್ಮಾನದಿಂದ ಭಯಪಡಬೇಕು ಎಂಬುದಾಗಿ ಬಲ್ಲವರು ಹೇಳೋದುಂಟು. ಹೀಗಿರುವಾಗಲೂ ಸಮ್ಮಾನಕ್ಕೆ ಎಲ್ಲಿ ಅರ್ಥ ಬರ್ತದೆ ಅಂದರೆ ಈ ಪ್ರೇರಣೆಯ ಕಾರಣಕ್ಕೆ, ಸ್ಫೂರ್ತಿಯ ಕಾರಣಕ್ಕೆ ಇದಕ್ಕೆ ಔಚಿತ್ಯ ಮತ್ತು ಅರ್ಥ ಬರುವಂಥದ್ದು. ಹಾಗಾಗಿ ಈ ಕಾರ್ಯಕ್ರಮ ತುಂಬ ಔಚಿತ್ಯಪೂರ್ಣ ಎಂಬುದಾಗಿ ನಾವು ಭಾವಿಸ್ತೇವೆ. ಮತ್ತು ಇದನ್ನು ಕಾಂಚನದವರೇ ಯಾಕೆ ಮಾಡಬೇಕು ಅಂದರೆ, ಸರ್ಕಾರಗಳು ಪ್ರಶಸ್ತಿಗಳನ್ನು ಕೊಡ್ಬೋದು, ಆದರೆ ಕಾಂಚನದವರು ಕೊಡುವ ಪ್ರಶಸ್ತಿಗೆ ಜಾಸ್ತಿ ಅರ್ಥ ಇದೆ. ಯಾಕೆ ಅಂದರೆ ಒಂದು ನಾವು ಯಾವಾಗಲೂ ನೆನಪು ಮಾಡ್ಕೊಳ್ಳೋ ಕಥೆ ಇದೆ. ಅದಕ್ಕೆ ಆ ಇಡೀ ಕಥೆ ಉದ್ದ ಹೇಳಲಿಕ್ಕೆ ಹೋಗೋದಿಲ್ಲ, ಸಂಕ್ಷೇಪ ಹೇಳುವಂಥದ್ದು. ಒಬ್ಬ ಕುಶಲ ವೇಷಧಾರಿ ಕಲಾವಿದ ರಾಜನ ಮುಂದೆ ಗೋವಿನ ವೇಷವನ್ನು ಅಭಿನಯ ಮಾಡಿ ತೋರಿಸ್ತಾನೆ. ಎಷ್ಟು ಅದ್ಭುತವಾಗಿತ್ತು ಆ ಗೋವು ಅಂದರೆ ಅದು ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ, ಯಾರಾದರೂ ನಂಬಬೇಕು ಅಂತ. ರಾಜ ಮೆಚ್ಚಿ ಒಂದು ಪೀತಾಂಬರವನ್ನು ಹೊದಿಸ್ತಾನೆ. ಆಗ ಅಲ್ಲಿ ಹತ್ತಿರ ಸಭೆಯಲ್ಲಿ ಕುಳಿತಿದ್ದಂಥ ಒಬ್ಬ ದನಗಾಹಿ, ಒಬ್ಬ ಗೋವಳ, ಅವನು ನಿಜವಾದ ಗೋವು ಒಂದು ಎಷ್ಟರ ಮಟ್ಟಿಗೆ ಅವನ ಅಭಿನಯ ಸಾಚ ಅನ್ನೋದನ್ನು ಪರೀಕ್ಷೆ ಮಾಡಲಿಕ್ಕೆ ಚಿಕ್ಕ ಕಲ್ಲನ್ನು ಎತ್ತಿ ಆ ಗೋವಿನ ಮೇಲೆ ಎಸೆತಾನೆ. ಚಿಕ್ಕ ಕಲ್ಲು. ಆ ಕಲ್ಲು ಎಲ್ಲಿ ತಗುಲಿತೋ ಅಷ್ಟೇ ಸ್ಥಳವನ್ನು ಗೋವು ಅಲ್ಲಾಡಿಸ್ತದೆ. ಗೋವಿಗೆ ಆ ಶಕ್ತಿ ಇದೆ, ಮನುಷ್ಯನಿಗೆ ಆ ಶಕ್ತಿ ಇಲ್ಲ. ಒಂದು ಚರ್ಮದ ಒಂದು ನಿರ್ದಿಷ್ಟ ಭಾಗವನ್ನು ಮಾತ್ರ ಅಲ್ಲಾಡಿಸುವ ಶಕ್ತಿ ಗೋವಿಗಿದೆ ಅಂತ. ನಾವು ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಬಹುರೂಪಿ, ಆ ವೇಷಧಾರಿ ಎಲ್ಲಿ ಆ ಚಿಕ್ಕ ಕಲ್ಲು ಬಿತ್ತೋ ಅಷ್ಟನ್ನೇ ಅಲ್ಲಾಡಿಸುವಾಗ ಆ ದನಗಾಹಿ ತನ್ನ ಹೆಗಲ ಮೇಲಿನ ಹರಕು ಕಂಬಳಿಯನ್ನು ತಂದು ಹೊದಿಸಿದಂತೆ ವೇಷಧಾರಿಗೆ. ಅಲ್ಲಿ ಮುಂದಿದೆ ಕಥೆ, ನಿಜವಾದ ವಿಷಯ ಬಂದಿದೆ, ಇದೇನೋ ಅಲ್ಲ ಇದು ಇವರಿಗೇನದು. ಆ ವೇಷಧಾರಿ, ಆ ಕಲಾವಿದ ರಾಜ ಕೊಟ್ಟ ಪೀತಾಂಬರವನ್ನು ಪಕ್ಕಕ್ಕಿಟ್ಟು ಆ ಕಂಬಳಿಯನ್ನು ಬಹಳ ಅಭಿಮಾನದಲ್ಲಿ ಹೊತ್ತುಕೊಂಡ, ಗೌರವದಲ್ಲಿ ಹೊತ್ಕೊಂಡ. ರಾಜನಿಗೆ ಕೋಪವೇ ಬಂತು. ಏನಪ್ಪ ನೀನು ಪೀತಾಂಬರ ಕೊಟ್ಟರೆ ಪಕ್ಕಕ್ಕಿಡ್ತಿದ್ದು, ರಾಜ ಕೊಟ್ಟಿದ್ದದು, ಅದರ ಗೋಬಳ ಕೊಟ್ಟಿರತಕ್ಕಂಥ ಹರಗು ಕಂಬಳಿಯನ್ನು ಹೆಮ್ಮೆಯಿಂದ ಹೊದ್ಕೊಳ್ತೇವೆ ಯಾಕೆ ಅಂತ. ಅದಕ್ಕೆ ಆ ಕಲಾವಿದ ಹೇಳಿದಂತೆ, ಮಹಾರಾಜರು ಕೋಪ ಮಾಡ್ಕೊಳ್ಬೇಡಿ, ನೀವು ಕೊಟ್ಟ ಪೀತಾಂಬರಕ್ಕೆ ಮಾರುಕಟ್ಟೆಯಲ್ಲಿ ತುಂಬ ಒಳ್ಳೆ ಬೆಲೆ ಇದೆ, ದೊಡ್ಡ ಬೆಲೆ ಇದೆ, ಸಂಶಯ ಏನೂ ಇಲ್ಲ. ಆದರೆ ಕಲೆಯನ್ನು ಗುರುತಿಸುವಿಕೆಯ ದೃಷ್ಟಿಯಿಂದ ಆ ಕಂಬಳಿಗೆ ಜಾಸ್ತಿ ಬೆಲೆ ಇದೆ. ಯಾಕೆಂದರೆ ನೀವು ಸುಮ್ಮನೆ ಹಾಗೆ ನೋಡಿ ಮೆಚ್ಚಿಕೊಟ್ಟಿದ್ದು, ಆದರೆ ಅವನು ನನ್ನ ಕಲೆಯನ್ನು ಪರೀಕ್ಷೆ ಮಾಡಿದ್ದಾನೆ, ನನ್ನ ಆಳ ಅಗಲಕ್ಕೆ ಹೊಕ್ಕಿದ್ದಾನೆ. ಅವನು ಗೋವಿನ ವೇಷ ಎಷ್ಟರ ಮಟ್ಟಿಗೆ ಸಾಚ ಅನ್ನೋದನ್ನು ಅವನು ಹೇಗೆ ಪರೀಕ್ಷೆ ಮಾಡಿದಾನೋ ಹಾಗೆ ಪರೀಕ್ಷೆ ಮಾಡಲಿಕ್ಕೆ ಸುಲಭ ಇಲ್ಲ. ಅದರ ಬಳಿಕ ಅವನು ಕೊಟ್ಟಿರ್ತಕ್ಕಂಥ ಕಂಬಳಿಗೆ ಆ ಕಾರಣಕ್ಕೆ ಜಾಸ್ತಿ ಬೆಲೆ ಇದೆ ಅಂತ. ಹಾಗೆ ಈಗ ಕಲಾವಿದರನ್ನು ಯಾರು ಗುರುತಿಸಬೇಕು ಅಂತ, ಯಾರಿಗೆ ಗುರುತಿಸಲಿಕ್ಕೆ ಸಾಧ್ಯ? ಒಬ್ಬ ಕಲಾವಿದನ ಆಳ ಅಗಲಗಳನ್ನು ಯಾರಿಗೆ ಅಳಲಿಕ್ಕೆ ಸಾಧ್ಯ ಅಂದರೆ ಇನ್ನೊಬ್ಬ ಕಲಾವಿದನಿಗೆ ಸಾಧ್ಯ, ಬೇರೆಯವರಿಗೆ ಸಾಧ್ಯ ಇಲ್ಲ. ಮೀನಿನ ಹೆಜ್ಜೆಯನ್ನು ಮೀನೇ ಬಲ್ಲದು. ನಮಗೆ ಅದು ಗೊತ್ತೂ ಆಗೋದಿಲ್ಲ, ಮೀನು ಹೋಯ್ತು ಅಂತ ಗೊತ್ತಾಗ್ತದೆ, ನಮಗೆ ಅದು ಗೊತ್ತು ಕೂಡ ಆಗೋದಿಲ್ಲ. ಹಾಗೆ ಒಬ್ಬ ಕಲಾವಿದ ಈಗ ಒಂದು ವೈಲಿಂದ ಒಂದು ಅದ್ಭುತವಾದ ಯಾವುದೋ ಚಮತ್ಕಾರ ಮಾಡಿ ತೋರಿಸಿದ್ರೆ ಸಾಮಾನ್ಯರಿಗೆ ಏನು ಗೊತ್ತಾಗಲಿಕ್ಕಿಲ್ಲ ಅದು ಅಂತ. ಆದರೆ ಇನ್ನೊಬ್ಬ ವೈಲಿನ್ ಕಲಾವಿದನಿಗೆ ಅದು ಅರ್ಥ ಆಗ್ತದೆ ಅಂತ, ಎಂಥ ಅದ್ಭುತವನ್ನು ಮಾಡಿ ತೋರಿಸಿದ ಅಂತ ಹೆಚ್ಚು ಅರ್ಥ ಆಗ್ತದೆ ಅವನಿಗೆ ಅಂತ. ಹಾಗಾಗಿ ಕಲಾವಿದರು ಏನು ತಪಸ್ಸಿರ್ಬೋದು, ಅದರ ಹಿಂದೆ ಎಷ್ಟು ತಮ್ಮ ಜೀವನವನ್ನೇ ಧಾರೆ ಎರೆದಿರ್ಬೋದು ಕಲೆಗೆ ಎಂಬುದು ಅವರಿಗೆ ಗೊತ್ತು. ಕಷ್ಟಪಟ್ಟವರಿಗೆ, ಮಾಡಿದವರಿಗೆ, ಸಾಧನೆ ಮಾಡಿದವರಿಗೆ ಗೊತ್ತು. ಹಾಗಾಗಿ ನಾವು ಹೇಳೋದೇನೆಂದರೆ, ಅವರಿಗೆ ಪದ್ಮಭೂಷಣ ಇಂಥದ್ದೆಲ್ಲ ಬಂದಿದೆ ಸುಬ್ರಹ್ಮಣ್ಯಂ ಅವರಿಗೆ.
ಆದರೆ ಇದಕ್ಕೆ ತುಂಬ ಮಹತ್ವ ಇದೆ. ಯಾಕೆಂದರೆ ಈ ಈ ಕಾಂಚನ ಕುಟುಂಬ ಇದೆಯಲ್ಲ, ಇದು ಕಲೆಯ ಕುಟುಂಬ, ಸಂಗೀತದ ಕುಟುಂಬ. ಅದರಲ್ಲಿಯೂ ವಯಲಿನ್ ಬಗ್ಗೆ ತುಂಬ ಕಾರ್ಯ ನಡೀತಾ ಇರತಕ್ಕಂಥ ಕುಟುಂಬ. ಈಗಲೂ ಕೂಡ ವಯಲಿನ್ ಬಹಳ ಒಳ್ಳೆಯ ಕಲಾವಿದರು ಇರ್ತಕ್ಕಂಥ ಒಂದು ಕುಟುಂಬ ಇದು ಅಂತ. ಹಾಗಾಗಿ ಅವರು ಗುರುಸಿ ಕೊಟ್ಟಿರ್ತಕ್ಕಂಥದ್ದು, ಅವನು ಆ ಗೋಂಬಳ ಕಂಬಳಿ ಕೊಟ್ಟಂತೆ ಆಯ್ತು ಅಂತ. ಯಾಕೆಂದ್ರೆ ಗುರುತಿಸಿ ಕೊಟ್ಟಿರ್ತಕ್ಕಂಥದ್ದು, ಅರ್ಥ ಮಾಡ್ಕೊಂಡು ಕೊಟ್ಟಿರ್ತಕ್ಕಂಥದ್ದು ಎಂಬುದಾಗಿ ನಾವು ಈ ಸಮಯದಲ್ಲಿ ನೆನಪು ಮಾಡ್ಕೊಳ್ತೇವೆ ಅಂತ. ಸಭೆಯಲ್ಲಿ ಈ ಪ್ರಶಸ್ತಿ ಕೊಟ್ಟವರು ಬಾನ್ಸುರಿ ಸ್ವರಾಜ್ ಅವರು ಈ ಪ್ರಶಸ್ತಿಯನ್ನು ಸುಬ್ರಹ್ಮಣ್ಯಂ ಅವರ ಪರವಾಗಿ ಕವಿತಾ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಅವರೊಂದು ಶ್ಲೋಕವನ್ನು ಉದ್ಧರಿಸಿದರು, ನಮಗೆ ರೋಮಾಂಚನ ಆಯಿತು. ವೀಣಾವಾದನ ತತ್ವಜ್ಞ ಶ್ರುತಿ ಜಾತಿ ವಿಶಾರದ ತಾಲಜ್ಞಶ್ಚ ಅಪ್ರಯಾಸೇನ ಮೋಕ್ಷ ಮಾರ್ಗಂ ಸಗಚ್ಚತಿ ಅಂತ. ಅವ್ರಿಗೆ ಅವರು ಹೊರಡುವಾಗ ಕೇಳಿದ್ರು, ನಿಮಗೆ ಹೇಗೆ ಸಿಕ್ತು? ಯಾಕೆಂದರೆ ಆಕೆ ಸಂಸ್ಕೃತಜ್ಞ ಏನಲ್ಲ, ಆಕೆ ನ್ಯಾಯವಾದಿನಿ, ರಾಜಕಾರಣಿ. ಈ ಶ್ಲೋಕ ಇದರಿಂದ ಸಿಗಬೇಕು. ಯಾಜ್ಞವಲ್ಕ್ಯ ಸ್ಮೃತಿಯ ಶ್ಲೋಕ, ಬೇರೆ ಕಡೆಗೂ ಈ ಶ್ಲೋಕ ಇದೇ ಶ್ಲೋಕ ಇದೆ, ಅನ್ಯತ್ರ ಕೂಡ ಇದೆ. ಈ ಶ್ಲೋಕವನ್ನು ಕೇವಲ ಕಲಾವಿದ ಉದ್ಧರಿಸಲಿಕ್ಕೆ ಸಾಧ್ಯ ಇಲ್ಲ, ಯೋಗಿ ಕೂಡ ಆಗಿರಬೇಕು ಅಂತ. ಅಂಥವನ್ನು ಮಾತ್ರ ಉದ್ಧರಿಸಲಿಕ್ಕೆ ಸಾಧ್ಯ ಇರತಕ್ಕಂಥ, ಅಂಥವರಿಗೆ ಸಿಗ್ಬೋದಾಗಿರ್ತಕ್ಕಂಥ ಶ್ಲೋಕ ಅದು. ಶ್ಲೋಕ ಏನು ಹೇಳ್ತಾ ಇದೆ ಅಂದರೆ, ಮೋಕ್ಷಕ್ಕೆ ಪ್ರಯಾಸವಿಲ್ಲದ ಮಾರ್ಗ ಸಂಗೀತ ಅಂತ ಆ ಶ್ಲೋಕ ಹೇಳ್ತಾ ಇರುವಂಥದ್ದು. ಮೋಕ್ಷ ಅಂದರೆ ಏನು ಅಂದರೆ ಆನಂದದ ಮೊತ್ತ. ನಾವು ಯಾವ ಖುಷಿ ಹಿಂದೆ ಬಿದ್ದಿದ್ದೇವೋ ನಾವೆಲ್ಲರೂ ಕೂಡ, ಯಾರೂ ಅಪವಾದ ಇಲ್ಲ ಅದಕ್ಕೆ, ಪ್ರತಿಯೊಬ್ಬರು ಕೂಡ ಯಾವ ಸಂತೋಷದ ಹಿಂದೆ, ಖುಷಿಯ ಹಿಂದೆ ಬಿದ್ದಿದ್ದೇವೋ, ಈ ಖುಷಿಯ ದೊಡ್ಡ ಮೊತ್ತ, ಈ ಖುಷಿಯ ಪರಿಪೂರ್ಣತೆ, ಅದಕ್ಕೆ ಮೋಕ್ಷ ಅಂತ ಹೆಸರು. ಈ ಸಣ್ಣ ಪುಟ್ಟ ಖುಷಿಯನ್ನು ಪಡ್ಕೊಳ್ಳಿಕ್ಕೆ ಬಹಳ ಕಷ್ಟ ಇದೆ, ಆಮೇಲೆ ಸಿಗ್ತದೋ ಎಲ್ಲೋ ಗೊತ್ತಿಲ್ಲ ಅದು. ಹಾಗಿರುವಾಗ ಈ ಸಂತೋಷದ ಒಟ್ಟು ಮೊತ್ತ ಸಮುದ್ರ, ಅದು ಸಿಗಬೇಕು ಅಂದರೆ ಸುಲಭವಾ? ಅದು ಬಾಳೆಹಣ್ಣಿನ ಸಿಪ್ಪೆಯನ್ನು ಸುಲಿದಂತೆ ಅಷ್ಟು ಸರಳವ ಅಂದರೆ ಅಲ್ಲವೇ ಅಲ್ಲ. ಜನ್ಮಗಳ ತಪಸ್ಸು ಸಾಧನೆ ಬೇಕಲ್ವ ಮೋಕ್ಷಕ್ಕೆ ಅಂತ. ಆದರೆ ಅಂತಹ ಕಠಿಣ ಸಾಧ್ಯವಾದ ಮೋಕ್ಷವನ್ನು ಸುಲಭವಾಗಿ ಪಡಿಬಹುದು ಅಂತ. ಹೇಗೆ ಅಂದರೆ ವೀಣಾವಾದನ ತತ್ವಜ್ಞ, ವೀಣಾವಾದನದ ಮರ್ಮ ಗೊತ್ತಿರಬೇಕು. ಶ್ರುತಿ ಜಾತಿ ವಿಶಾರದ, ಶ್ರುತಿ ಜಾತಿಗಳನ್ನು ಬಲವನಾಗಿರಬೇಕು. ತಾಲಜ್ಞಶ್ಚ, ತಾಲವು ಗೊತ್ತಿರಬೇಕು. ಹೀಗಿದ್ರೆ ಅಪ್ರಯಾಸೇನ, ಯಾವುದೇ ಪ್ರಯಾಸ ಇಲ್ಲದೆ ಮೋಕ್ಷಕ್ಕೆ ಹೋಗ್ತಾನ ಅವನು. ಈಗ ಸಂಗೀತವನ್ನು ಹಾಡುವಾಗ ಕೇಳುವಾಗ ಖುಷಿ ಆಗ್ತದೆ ಒಂದು. ಆ ಖುಷಿ ಅನ್ನೋದು ಮುಖ್ಯ ಉತ್ಪನ್ನ ಅಲ್ಲ, ಅದು ಉಪ ಉತ್ಪನ್ನ. ಅದು ನಿಜವಾದ ಉತ್ಪನ್ನ ಮೋಕ್ಷವೇ. ಸಂಗೀತದ ನಿಜವಾದ ಫಲ ಮೋಕ್ಷವೇ. ಹಾಗಾದ್ರೆ ಈಗ ಒಂದು ಸಂತೋಷ ಆಗ್ತದಲ್ಲ ನಮಗೆ ಸಂಗೀತವನ್ನು ಕೇಳುವಾಗ, ಅಂದರೆ ನೀವು ಹಸುವನ್ನು ತಗೊಂಡ್ರೆ ಹಗ್ಗವು ಸಿಗ್ತದಲ್ಲ ಒಟ್ಟಿಗೆ, ಹಾಗೆ ಅದು. ಹಗ್ಗಕ್ಕೆ ಪ್ರತ್ಯೇಕ ದುಡ್ಡು ಕೊಡಬೇಕು ಅಂತಿಲ್ಲ, ಹಸು ತಗೊಳ್ಳುವಾಗ ಅದು ಕೂಡ ಬಂತು ಒಟ್ಟಿಗೆ, ಅದರ ಹಾಗೆ ಅದು. ಹಾಗೆ ಆ ಶ್ಲೋಕವನ್ನು ಆಕೆ ಉದ್ಧರಿಸಿದಳು ಅಂತ. ನಮ್ಗೆ ತುಂಬ ಆಶ್ಚರ್ಯ ಆಗಿದ್ದು, ಈಕೆ ಸುಷ್ಮಾ ಸ್ವರಾಜ್ ಮಗಳ ಹೋದು ಅಂತ ಅನ್ನಿಸ್ತು ನಮಗೆ. ಎಲ್ಲಿಂದ ಎಲ್ಲಿವರೆಗೆ ವ್ಯಾಪ್ತಿ ಉಂಟಪ್ಪ ಅಂತ ನಮಗೆ ಒಮ್ಮೆ ಒಂದು ಕ್ಷಣ ಅನ್ನಿಸ್ತು ಅಂತ. ಯಾಕೆಂದರೆ ಈ ಸಂಗೀತವನ್ನು ಹೀಗೆ ನಾವು ಇವತ್ತು ಬಳಸ್ತಾ ಇಲ್ಲ ಅಂತ. ಸಂಗೀತ ಇವತ್ತು ದುರ್ದೈವ ಅಂದರೆ ಮೋಕ್ಷಕ್ಕೆ ಬಳಕೆ ಆಗ್ತಾ ಇಲ್ಲ ಅನ್ನೋದು ಹೇಗೂ ಆಯಿತು, ಖುಷಿಗೂ ಬಳಕೆ ಆಗ್ತಾ ಇಲ್ಲ ಅಂತ. ಅದರ ದುರುಪಯೋಗ ಆಗ್ತಾ ಇರುವಂಥದ್ದು ಇವತ್ತು. ಅದರ ಮೇಲೆ ದೌರ್ಜನ್ಯ ಆಗ್ತಾ ಇರುವಂಥದ್ದು, ಸಂಗೀತದ ಮೇಲೆ ದೌರ್ಜನ್ಯ ಆಗ್ತಾ ಇರುವಂಥದ್ದು. ಸಂಗೀತವನ್ನು ನಾವು ಸಂಗೀತವಾಗಿ ಇಟ್ಕೊಂಡಿಲ್ಲ. ನಮ್ಮ ಮನಸ್ಸಿನ ವಿಕಾರಗಳನ್ನೆಲ್ಲ ಬೆರೆಸಿ ಅದನ್ನು ಕೊಲೆಗಡಿಸಿ ಅದನ್ನು ನಮ್ಮ ಅಂದರೆ ಸಂಪಾದನೆಗೋ, ಅಂದರೆ ಕ್ಷುಲ್ಲಕ ವಸ್ತುಗಳ ಸಂಪಾದನೆಗೆ, ಕ್ಷುಲ್ಲಕ ಕೀರ್ತಿಯ ಸಂಪಾದನೆಗೆ ನಾವು ಅದನ್ನು ಇಟ್ಕೊಂಡಿದ್ದೇವೆ ಇವತ್ತು. ಒಬ್ಬ ಕಲಾವಿದ ಕಣ್ಮುಚ್ಚಿ ಹಾಡಬೇಕು, ಕಣ್ತೆರೆದು ಹಾಡಬೇಕು ಅಂದರೆ ಅದಕ್ಕೆ ಉತ್ತರ ಇಷ್ಟೇ: ನೀನು ಸಭೆಗಾಗಿ ಹಾಡೋದಲ್ಲ, ನಿನ್ನ ಆತ್ಮಕ್ಕಾಗಿ ಹಾಡೋದು ಅಂತ ಹಾಡಬೇಕಾಗಿದ್ದು. ಯಾರು ಕೇಳ್ಕೊಂಡ್ರು ಕೇಳ್ಕೊಳ್ಳಿ, ಅವರಿಗೆ ಖುಷಿ ಆದರೆ ಖುಷಿಯಾಗಲಿ. ಉಪ ಉತ್ಪನ್ನ ಅದು. ಮುಖ್ಯ ಉತ್ಪನ್ನ ಯಾವುದು ಅಂದರೆ ನಿನ್ನೊಳಗೆ ಏರ್ಪಡ್ತಕ್ಕಂಥ ಸಂತೋಷವೇ ಮುಖ್ಯ ಉತ್ಪನ್ನ ಅಂತ. ಅದು ನಿನ್ನನ್ನು ಎಷ್ಟು ಆಳದ ಸಮಾಧಿಗೆ ಕರ್ಕೊಂಡು ಹೋಗ್ತದೆ, ಅದೇ ಮುಖ್ಯ ಉತ್ಪನ್ನ ಅಂತ. ನಿರ್ವಿಕಲ್ಪ ಸಮಾಧಿಗೆ ಕರ್ಕೊಂಡು ಹೋದರೆ ಪೂರ್ತಿ ಆಯಿತು ಸಂಗೀತ ಸಾಧನೆ. ಇದೊಂದು ಅದ್ಭುತ ವಿದ್ಯೆ ಇದು. ಇದರಿಂದ ಏನನ್ನು ಬೇಕಾದ್ರೂ ಸಾಧಿಸ್ಬೋದು, ಮೋಕ್ಷವನ್ನು ಸಾಧಿಸ್ಬೋದು. ಈ ಪ್ರಪಂಚದಲ್ಲಿ ಸಾಧಿಸಲಿಕ್ಕೆ ಅಸಾಧ್ಯವಾದ ಯಾವುದೂ ಇಲ್ಲ ಸಂಗೀತದಿಂದ. ಕಾಯಿಲೆ ಇದ್ರೂ ಗುಣ ಮಾಡ್ಬೋದು ಸಂಗೀತದಿಂದ.
ಸಂಪತ್ತನ್ನು ಸಂಪಾದನೆ ಮಾಡ್ಬೋದು, ಕೀರ್ತಿಯನ್ನು ಸಂಪಾದನೆ ಮಾಡ್ಬೋದು, ಜನಪ್ರೀತಿಯನ್ನು ಸಂಪಾದನೆ ಮಾಡ್ಬೋದು, ಅಥವಾ ನೀವು ಏನಾದರೂ ಒಂದು ಹೇಳಿ ಅದನ್ನು ಮಾಡ್ಬೋದು ಸಂಗೀತದಿಂದ ಅಂತ. ಏನನ್ನು ಬೇಕಾದರೂ ಕೂಡ ಮಾಡ್ಬೋದು ಅಂತ. ಭಾರತೀಯ ವಿದ್ಯೆಗಳೇ ಹಾಗೆ ಅಂತ. ಅವುಗಳಿಗೆ ಅನೇಕ ಅಥವಾ ಅನಂತ ಮುಖಗಳು ಅಂತ. ಅವು ಏನನ್ನು ಬೇಕಾದ್ರೂ ಕೊಡ್ತವೆ ನಮಗೆ ಕಾಮಧೇನು ಇದ್ದಂತೆ ಅಂತ. ಆದರೆ ಮರ್ಕಟದ ಕೈಗೆ ಮಾಣಿಕ್ಯ ಸಿಕ್ಕಿದ್ರೆ ಏನು ಉಪಯೋಗ, ಏನು ಹೇಳಿ? ಆ ಮರ್ಕಟಕ್ಕೆ ಮಾಣಿಕ್ಯದ ಬೆಲೆ ಏನು ಗೊತ್ತು ಅಂತ. ಆದರೆ ಭಾರತದ ಇವತ್ತಿನ ಸ್ಥಿತಿ ಹೇಗಿದೆ ಅಂದರೆ, ಎಲ್ಲ ವಿದ್ಯೆ ಕಲೆಗಳು ಮಂಗದ ಕೈಯ ಮಾಣಿಕ್ಯದ ಹಾಗೆ ಆಗಿದೆ ನಮ್ಮ ಕೈಯಲ್ಲಿ. ನಾವು ಅದರ ಸದುಪಯೋಗವನ್ನು ಮಾಡ್ತಾ ಇಲ್ಲ. ಏನು ತಪಸ್ಸನ್ನು ಮಾಡಬೇಕೋ, ಏನು ಸಾಧನೆ ಮಾಡಬೇಕೋ, ಯಾವುದಕ್ಕೋಸ್ಕರ ಬಳಕೆ ಮಾಡಬೇಕೋ ಆ ರೀತಿಯಲ್ಲಿ ನಾವು ಅದನ್ನು ಮಾಡ್ತಾ ಇಲ್ಲ ಅಂತ. ಅದು ದುರ್ದೈವ ಅಂತ. ಈ ಕಾಂಚನ ಕುಟುಂಬ ಪೂರ್ತಿ ಸಂಗೀತಕ್ಕೆ ತನ್ನನ್ನು ತಾನು ಕೊಟ್ಕೊಂಡಿರ್ತಕ್ಕಂಥ ಕುಟುಂಬ, ಸಂಗೀತವನ್ನು ತಪಸ್ಸಾಗಿ ಸ್ವೀಕಾರ ಮಾಡಿರ್ತಕ್ಕಂಥ ಕುಟುಂಬ. ಈ ಸಂಗೀತ ಹಾಡುವವರು ಅಂತ ಒಂದು ಗುಂಪು, ಅದು ಸಂಗೀತವನ್ನೇ ಉಸಿರಾಡುವವರು ಅಂತ ಅದು ಮತ್ತೊಂದು ಗುಂಪು ಅಂತ. ಆಚೆ ಗುಂಪಿಗೆ ಹೋಗಬೇಕು ನಾವು. ಕಣ್ಣು ಮುಚ್ಚಿದ್ರೆ, ಕಣ್ಣು ತೆರೆದ್ರೆ ಸಂಗೀತ ಅಂತ. ಯಾವುದಾದ್ರೂ ಹಾಗೆ ಅಂತ. ಹಾಗಿದ್ರೆ ನಮಗದು ಒಲಿಯುವಂಥದ್ದು ಅಂತ. ಆದರೆ ಈ ಕುಟುಂಬದಲ್ಲಿ ನಾವು ಅದನ್ನು ಕಾಣ್ತೇವೆ, ಗಮನಿಸ್ತೇವೆ. ಸುಬ್ಬರತ್ನಮ್ಮವ್ರನ್ನು ಕೂಡ ನಾವು ನೋಡಿದ್ದೇವೆ, ರೋಹಿಣಿಯನ್ನು ನೋಡ್ತಾ ಇದ್ದೇವೆ ಇವತ್ತಿಗೂ ಕೂಡ, ಆ ಮಕ್ಕಳನ್ನು ಕೂಡ ನೋಡ್ತಾ ಇದ್ದೇವೆ. ಅಳಿಯಂದರು ಕೂಡ ಹಾಗೆ ಅಂತ. ಅಳಿಯಂದರು ಒಂದು ವೇಳೆ ಸಂಗೀತಜ್ಞರಲ್ಲದೇ ಇದ್ರು ಕೂಡ ಈ ಗಾಳಿ ಬೀಸಿದಾಗ ಅದಕ್ಕೇನು ಬೇಕು ಅದನ್ನೆಲ್ಲ ಅವ್ರು ಮಾಡ್ತಾರೆ. ರಾಜಶೇಖರ ಉದಾಹರಣೆ ಅದಕ್ಕೆ ಅಂತ. ಸಂಗೀತಕ್ಕೆ ಏನು ಬೇಕು ಅದೆಲ್ಲವನ್ನು ಕೂಡ ಮಾಡ್ತಕ್ಕಂಥ ಸಂದರ್ಭ ಅಂತ. ವಾದದಿಂದ ಎಲ್ಲ ನಾದಕ್ಕೆ ಹರಿದು ಬರ್ತದೆ ಅಂತ. ವಾದದ ಎಲ್ಲ ಅದರ ಸಂಸರ್ಗಗಳು, ಸಂಪರ್ಕಗಳು, ಸಂಪತ್ತುಗಳು ಎಲ್ಲ ನಾದಕ್ಕೆ ಹರಿದು ಬರ್ತದೆ ಅಂತ. ಹೀಗಾಗೋದು ಉಂಟು ಅಂತ ಸಂದರ್ಭ ಇದು ಎಂಬುದಾಗಿ ನಾವು ಭಾವಿಸ್ತಾ ಇದನ್ನು ಉಳಿಸ್ಕೊಂಡು ಹೋಗ್ತಾ ಇರುವಂಥದ್ದು ಇದೆಯಲ್ಲ ಈ ಸಂಗೀತ ಪರಂಪರೆಯನ್ನು, ಇದು ಬೆಲೆ ಕಟ್ಟಲಾರದ್ದು ಅಂತ. ಇವತ್ತಿನ ಕಾಲಕ್ಕಂತೂ ಈ ಶುದ್ಧ ಸಂಗೀತ ಪ್ರೀತಿ, ಅದು ದ್ರವ್ಯ ಪ್ರೀತಿ ಅಲ್ಲ, ಕೀರ್ತಿ ಪ್ರೀತಿ ಅಲ್ಲ, ಅದು ಸ್ಥಾನಮಾನಗಳ ಪ್ರೀತಿ ಅಲ್ಲ, ಪ್ರಶಸ್ತಿಗಳ ಪ್ರೀತಿ ಅಲ್ಲ, ಅದು ಸಂಗೀತ ಪ್ರೀತಿ, ಶುದ್ಧ ಸಂಗೀತ ಪ್ರೀತಿ. ಆ ಶುದ್ಧ ಸಂಗೀತ ಪ್ರೀತಿಗೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದು ಎಲ್ಲವನ್ನೂ ಮಾಡಿಸ್ತದೆ. ಆಸ್ತಿಯನ್ನು ಮಾರಾಟ ಮಾಡಿ ಒಂದು ಸಂಗೀತ ಶಾಲೆ ಕಟ್ಟುವಾಗ ಮಾಡ್ತದೆ, ಅದು ಒಂದು ಶಾಲೆಯನ್ನು ಕಟ್ಟುವಾಗೆ ಅದು ಮಾಡ್ತದೆ ಅದು ಅಂತ. ಆ ಪ್ರೀತಿ ಕಾರಣ ಅದಕ್ಕೆ ಎಂಬುದಾಗಿ ನಾವು ಭಾವಿಸುವಂಥದ್ದು. ಹಾಗಾಗಿ ಅದು ಇಲ್ಲಿ ಕಾಂಚನ ಕುಟುಂಬದ ಆಶ್ರಯದಲ್ಲಿ ಆಗ್ತಾ ಇದೆ. ನಿನ್ನೆ ಪ್ರಸ್ತಾಪ ಮಾಡಿದ್ವು, ಒಂದು ಕುಟುಂಬದಲ್ಲಿ ಬರೀ ಹೆಣ್ಮಕ್ಳು ಇದ್ದಾಗ, ಅಂದರೆ ಮಕ್ಕಳು ಬರೀ ಹೆಣ್ಮಕ್ಳು ಮಾತ್ರ ಆದಾಗ ಏನು ಮುಂದೆ ಅನ್ನೋ ಪ್ರಶ್ನೆ ಬರ್ತದೆ. ಅದು ಇಲ್ಲಿ ಆ ಪ್ರಶ್ನೆಗೆ ಅವಕಾಶ ಉಂಟಾಗಲಿಲ್ಲ. ಯಾಕೆಂದರೆ ಆ ಹೆಣ್ಮಕ್ಳು ಜೊತೆಗೆ ಅಳಿಯಂದಿರು ಒಂದು ರೀತಿಯಲ್ಲಿ ಇವರು ಮಗಳಂದಿರನ್ನು ಕೊಟ್ಟು ಅಳಿಯಂದಿರನ್ನು ತಗೊಂಡಾಗಾಯ್ತು ಅಂತ. ಮಗಳಂದಿರನ್ನು ಕೊಟ್ಟು ಅಳಿಯಂದಿರನ್ನು ತಗೊಂಡಾಗಾಯ್ತು ಅಂತ. ಈ ಕಾರ್ಯಕ್ಕೆ ಅವರು ಸಲ್ತಾ ಇದ್ದಾರಲ್ಲ, ಆ ಕಾರಣಕ್ಕೆ ನಾವು ಈ ಮಾತನ್ನು ಹೇಳ್ತಾ ಇರುವಂಥದ್ದು. ಹಾಗಾಗಿ ತುಂಬ ಒಂದು ಅರ್ಥಪೂರ್ಣವಾದ ಕಾರ್ಯ ಇಲ್ಲಿ ಆಗ್ತಾ ಇದೆ. ಹಾಗಾಗಿ ನಾವು ತುಂಬ ಸಂತೋಷಪಟ್ಟು ಇಲ್ಲಿ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ತುಂಬ ಸಂತೋಷದಲ್ಲಿ ಇಲ್ಲಿ ಭಾಗವಹಿಸಿದ್ವು. ಅವರಿಗಿರುವ ಗುರುಪ್ರೀತಿಯು ಕೂಡ ಹಾಗೆ ಅಂತ. ಒಂದು ಗುರುಪೀಠದ ಬಗ್ಗೆ ಎಷ್ಟು ಆಸ್ತಿ ಇಟ್ಕೊಳ್ಬೋದು ಅಂತ, ಎಷ್ಟು ಆಧಾರ ಇಟ್ಕೊಳ್ಬೋದು ಅಂತ, ಅದು ನೀವು ಅದು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಿನ್ನೆಯಿಂದ ರಾಜಶೇಖರ್ ಅದನ್ನು ರಾಮರಾಮ ಹೇಳ್ತಾ ಇದ್ದಾರೆ ನಮ್ಮ ಬಳಿಯಲ್ಲಿ. ಯಾರು ಇಲ್ಲಿ ಆದರೂ ಪರವಾಗಿಲ್ಲ, ಸಂಸ್ಥಾನ ಬಂದಿದ್ರೆ ಸಾಕು, ಇಲ್ಲಿ ನಾವು ಕಾರ್ಯಕ್ರಮ ಮಾಡ್ತೇವೆ. ನಿನ್ನೆಯಿಂದ ಅದು ಪುನರುಚ್ಚಾರ ಆಗ್ತಾ ಇದೆ ಅಂತ. ಗುರು ಪ್ರೀತಿ ಅದು ಎಂಬುದಾಗಿ ನಾವು ಭಾವಿಸ್ತೇವೆ. ಆದರೆ ಬರಬೇಕಾದವರೆಲ್ಲ ಬಂದಿದ್ದಾರೆ, ಇಲ್ಲಿ ನಿನ್ನೆಯೂ ಬಂದಿದ್ದಾರೆ, ಇವತ್ತು ಕೂಡ ಬಂದಿದ್ದಾರೆ. ಇವತ್ತು ಉದಾಹರಣೆ ಕೊಡೋದಾದ್ರೆ, ಇಲ್ಲಿಯ ಸಂಸದರಿಂದ ದಿಲ್ಲಿಯ ಸಂಸದರವರೆಗೆ ಈ ಕಾರ್ಯಕ್ರಮದ ವ್ಯಾಪ್ತಿ, ಇದು ಭಾರಿ ಬಹಿರಂಗ ಸಭೆ ಅಲ್ಲದೆ ಇರ್ಬೋದು, ಈ ಬೃಹತ್ ಜನಸ್ತೋಮ ಅಲ್ಲದೆ ಇರ್ಬೋದು. ಯಾಕೆಂದ್ರೆ ಸಿಂಹಕ್ಕೆ 100 ಮಕ್ಕಳು ಹುಟ್ಟೋದಿಲ್ಲ. ಈ ಸಿಂಹಿಣಿಗೂ ಒಂದು ನರಿಗೂ ಮಾತುಕತೆ ಆಯ್ತು ಅಂತ ಹೇಳ್ತಾರಲ್ಲ ಅಂತ. ನರಿ ಹೇಳ್ತಂತೆ ಸಿಂಹಿಣಿಗೆ ಹೇಳ್ತಂತೆ, ನಾನು ಒಂದ್ಸಾರಿ ಹಾಕಿದ್ರೆ ಒಂದು 8 ಮರಿ ಹಾಕ್ತೇನೆ, ನೀನು ಎಷ್ಟು ಹಾಕ್ತೀಯ ಅಂತ. ಅದಕ್ಕೆ ಸಿಂಹಿಣಿ ಹೇಳ್ತಂತೆ, ನಾನು 1-2 ಹಾಕ್ತೇನೆ, ಹುಟ್ಟೋದು ಮಾತ್ರ ಸಿಂಹ. ಭಾರಿ ವ್ಯತ್ಯಾಸ ಉಂಟು ಅದಕ್ಕೂ ಅಂತ. ಈಗ 8 ನರಿ ಮರಿ ಹಾಕೋದಕ್ಕಿಂತ 1-2 ಸಿಂಹದ ಮರಿ ಹಾಕಿದರೆ ಅದರ ಕಥೆ ಬೇರೆ ಇರ್ತದೆ ಅಂತ, ಅದರ ತೂಕವೇ ತುಂಬ ಬೇರೆ ಇರ್ತದೆ. ಈ ಸಭೆ ಅಂಥದ್ದು ಅಂತ ಅದಕ್ಕೋಸ್ಕರ ಮಾಡ್ಕೊಂಡ್ರು ಅಂತ. ನಾವು ಸಂಖ್ಯಾ ದೃಷ್ಟಿಯಿಂದ ನೋಡಬೇಕಾಗಿರ್ತಕ್ಕಂಥ ಸಭೆ ಅಲ್ಲ ಇದು, ಗುಣಮಟ್ಟದ ದೃಷ್ಟಿಯಿಂದ ನೋಡಬೇಕಾಗಿರ್ತಕ್ಕಂಥ ಸಭೆ. ಆ ಉದ್ದೇಶ ಏನು ಸಭೆಯದ್ದು, ಔಚಿತ್ಯ ಏನು, ಈ ಸಭೆ ಈ ದೇಶದ ಪರಂಪರೆ ದೃಷ್ಟಿಯಿಂದ ಎಷ್ಟು ಪ್ರಸ್ತುತ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ ಅಂತ. ಹಾಗಾಗಿ ಇಲ್ಲಿಯ ಸಂಸದರಿಂದ ದಿಲ್ಲಿಯ ಸಂಸದರವರೆಗೆ ಈ ಸಭೆಗೆ ವ್ಯಾಪ್ತಿ ಬಂತು ಎಂಬುದಾಗಿ ನಾವು
ಭಾವಿಸ್ತೇವೆ. ಸದಾನಂದ ಗೌಡರು ಕೂಡ ಇದ್ದಾರೆ ಜೊತೆಯಲ್ಲಿ, ಮೊದಲಿಂದ ಇದ್ದಾರೆ ಈ ಸಂಸ್ಥೆ ಜೊತೆಯಲ್ಲಿ, ಇವತ್ತು ಕೂಡ ಇದ್ದಾರೆ. ಅವ್ರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ನಿಮ್ಮೆಲ್ಲರನ್ನೂ ನಾವು ತುಂಬ ಪ್ರೀತಿಯಿಂದ ಭಾವಿಸ್ತಾ, ಕೊನೆಯ ಮಾತು ಏನಂದರೆ, ಯಾರೊಬ್ಬರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಬೇರೆ ಬೇರೆ ರೀತಿ ಪ್ರತಿಕ್ರಿಯೆಗೆ ಸಾಧ್ಯ ಇದೆ. ಅದಕ್ಕೆ ವಿಘ್ನ ಮಾಡ್ಬೋದು. ಯಾರಾದರೂ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದರೆ ಹೋಗಿ ವಿಘ್ನ ಮಾಡ್ಬೋದು, ಆ ಪ್ರತಿಕ್ರಿಯೆಯೂ ಸಾಧ್ಯ ಇದೆ. ವಿಘ್ನ ಮಾಡದೇ ಇದ್ರೂ ಕೂಡ ನಾವೇನೋ ಸಹಕಾರ ಕೊಡದೇ ಇರ್ಬೋದು, ಅವ್ರ ಪಾಡಿಗೆ ಅವರು, ನಮ್ಮ ಪಾಡಿಗೆ ನಾವು. ಅಥವಾ ಬೇಷ್, ಶಾಬಾಷ್, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳ್ಬೋದು, ಹೋಗಿ ಸಹಭಾಗಿ ಆಗ್ಬೋದು, ಹೆಗಲಿಗೆ ಹೆಗಲನ್ನು ಕೊಡ್ಬೋದು, ನಾವು ತ್ಯಾಗ ಮಾಡ್ಬೋದು, ನಾವು ಭಾಗಿಯಾಗ್ಬೋದು. ಇದರಲ್ಲಿ ನೀವು ಯಾವುದಕ್ಕೆ ಸೇರ್ತೀರಿ ಅಂತ ನಿಮಗೆ ನಾವು ಬಿಡ್ತೇವೆ ಆಯ್ಕೆಯನ್ನು. ಇಡೀ ಸಮಾಜಕ್ಕೆ, ಇಲ್ಲಿರುವವರೆಲ್ಲ ಭಾಗಿಯಾದವರೇ, ಇಡೀ ಸಮಾಜಕ್ಕೆ ಇಂತಹದೊಂದು ಒಳ್ಳೆ ಕೆಲಸ ನಡೀತಾ ಇರುವಾಗ ನೀವು ವಿಘ್ನಕರ್ತರಾಗ್ತೀರಾ, ಮೂಕ ಪ್ರೇಕ್ಷಕರಾಗ್ತೀರಾ, ಉದಾಸೀನ ಪ್ರೇಕ್ಷಕರಾಗ್ತೀರಾ, ಅಥವಾ ಕೇವಲ ಬಾಯುಪಚಾರ ಅಲ್ಲಿಗೆ ಸೀಮಿತ ಆಗ್ತೀರಾ, ಹೆಗಲಿಗೆ ಹೆಗಲು ಕೊಡ್ತೀರಾ, ಭಾಗಿಯಾಗ್ತೀರಾ ಜೊತೆಯಲ್ಲಿ? ಭಾಗಿಯಾದರೆ ನೀವು ಈ ದೇಶದ ಮಕ್ಕಳು ಅಂತ ಆಗ್ತದೆ ಅಂತ, ಈ ದೇಶದ ವಾರಸುದಾರರು, ಈ ದೇಶದ ಉತ್ತರಾಧಿಕಾರಿಗಳು ಅಂತ ಆಗ್ತದೆ ಅಂತ. ಆ ವರ್ಗಕ್ಕೆ, ಆ ಗುಂಪಿಗೆ ಇಡೀ ಸಮಾಜ ಸೇರಬೇಕಾಗಿದೆ. ಕಾಂಚನಕ್ಕೆ ಇಡೀ ಸಮಾಜದ ಬಲ ಕೂಡಿ ಬರಬೇಕಾಗಿದೆ. ಹಾಗೆ ಕೂಡಿ ಬರಲಿ ಎಂಬುದಾಗಿ ಆಶಿಸಿ, ಈ ಪರಂಪರೆ ಶತಮಾನಗಳ ಕಾಲ, ಮುಂದೆ ಬರುವ ಅನಂತ ಕಾಲ ಇದು ಮುಂದುವರೆದು ಈ ದೇಶದಲ್ಲಿ ಗಂಗೆ ಹರಿತಾ ಇರುವವರೆಗೂ ಕೂಡ ಸಂಗೀತ ಗಂಗೆ ಕೂಡ ಹರಿತಾ ಇರಲಿ ಅಂತ. ಎಲ್ಲಿವರೆಗೆ ಗಂಗೆ ಹರಿತಾ ಇರ್ತದೋ ಅಲ್ಲಿವರೆಗೂ ಸಂಗೀತ ಗಂಗೆಯೂ ಕೂಡ ಹರಿತಾ ಇರುವಲ್ಲಿ ತನ್ನ ಸೇವೆಯನ್ನು ಈ ಸಂಸ್ಥೆ ಮುಂದೆ ನಿತ್ಯ ಶಾಶ್ವತವಾಗಿ ಕೊಡ ಮಾಡಲಿ. ಎಲ್ಲರಿಗೂ ಒಳಿತಾಗಲಿ ಅಂತ ಅರ್ಪಣೆ ಆಗ್ತದೆ. ಹರೇ ರಾಮ.